ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮಾರುತಿ ಇದೀಗ ಅಲ್ಲಿ ಕಲ್ಲೇಶ್ವರ ಮಿಲ್ ಬಳಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅಂತ. ಪ್ರವೀಣ್ ನೋಡಿ, ಸಚಿವರಾದಾಗ ಸಂಸದರಾದಾಗ ಶಾಸಕರಾದಾಗ ಕೂಡ ಶಾಮನೂರು ಶಿವಶಂಕರಪ್ಪರಿಗೆ ಅಚ್ಚುಮೆಚ್ಚಿನ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಅಧಿಕಾರ ಅವಧಿಯಲ್ಲಾಗಿರ್ಬೋದು ಅಥವಾ ಮನೇಲಿದ್ದಾಗ ಉಚಿತವಾಗಿ ಸಮಯ ಸಿಕ್ಕರೆ ಸಾಕು ಅತಿ ಹೆಚ್ಚು ಕಾಲ ಕಳೆಯುವ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಹೀಗಾಗಿ ಹೆಚ್ಚು ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ಅವರ ಸ್ನೇಹಿತರು ಅಥವಾ ಒಡಾಣಿಗಳು ಹೇಳಿದ ಪ್ರಕಾರ ಅವರು ಹೆಚ್ಚಾಗಿ ಇರುವಂತಹ ಜಾಗ ಇದಾಗಿತ್ತು. ಯಾಕಂದ್ರೆ ದೊಡ್ಡದಾಗಿರುವಂತಹ ಈ ರೈಸ್ ಮಿಲ್ ಹೃದಯ ಭಾಗದಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದು ಕೆಲವೊಂದು ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದಾಗಿರ್ಬೋದು, ಜೊತೆಗೆ ಲೆಕ್ಕ ಪರಿಶೋಧಕ ಕೆಲಸಗಳನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಇನ್ನು ನನ್ನ ಎಡಭಾಗದಲ್ಲಿ ತೋರಿಸ್ತೀನಿ, ಪ್ರಮುಖವಾಗಿ ಅವರ ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲಪ ಅವರಾಗಿರ್ಬೋದು, ಇನ್ನು ಸಹೋದರ ಬಸವರಾಜು, ಮೂರೂ ಜನರ ಇಲ್ಲಿ ಸಮಾಧಿಗಳಿದಾವೆ. ಈ ಸಮಾಧಿ ಮುಂದೆಯೇ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಸಮಾಧಿ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಆಗಬೇಕಾದಂತಹ ಅಂತಿಮ ದರ್ಶನಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಆಗಿದೆ. ಇನ್ನು ಅವರನ್ನ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿದ ನಂತರ ಮತ್ತು ಬಂದಂತ ಜನರಿಗೆ ಎಲ್ರಿಗೂ ಕೂಡ ಈ ಒಂದು ದರ್ಶನವನ್ನು ಮಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ಎಲ್ಇಡಿ ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕೆಲ ಕಾರ್ಮಿಕರು ಕೂಡ ಈ ಒಂದು ಸಮಾಧಿಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಟ್ಟಿಗೆಗಳು ಕೂಡ ಬಂದಿರುವಂತದ್ದು. ಸಮಾಧಿ ಕಾರ್ಯವನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಜನರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಾಗವನ್ನು ನೋಡಲಿಕ್ಕೂ ಕೂಡ ಸ್ಥಳೀಯರು ಬರ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಕೊರೆಯುವ ಚಳಿ ಇದೆ. ದಾವಣಗೆರೆ ನಗರಾದ್ಯಂತ ಇರುವಂತಹ ಅಭಿಮಾನಿಗಳಿರ್ಬೋದು ಮತ್ತು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಲ್ಲೇಶ್ವರ ಅನ್ನುವ ರೈಸ್ ಮಿಲ್ ಇದೆ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅವರು ಅತಿ ಹೆಚ್ಚು ಇಷ್ಟಪಡುವಂತ ಜಾಗ ಇದಾಗಿತ್ತಂತೆ. ಯಾರಿಗೆ? ಶಾಮನೂರು ಶಿವಶಂಕರಪ್ಪನವರು ಅತಿ ಹೆಚ್ಚು ಕಾಲ ಕಳೆಯುವಂತ ಜಾಗ ಇದಾಗಿತ್ತು. ಕೆಲ ಕಾಲ ಇಲ್ಲಿ ಬಂದು ವಿಶ್ರಮಿಸ್ತಾ ಇದ್ರಂತೆ. ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಈಗ ಅಲ್ಲಿ ಈಗಾಗಲೇ ಪೂಜಾ ಕಾರ್ಯ ನಡೆಯಿತು. ಯಾವಾಗ ಹೈಸ್ಕೂಲ್ ಮೈದಾನಕ್ಕೆ ಈ ಪಾರ್ಥಿವ ಶರೀರ ಬರುತ್ತೆ, ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮಾರುತಿ ಇದೀಗ ಅಲ್ಲಿ ಕಲ್ಲೇಶ್ವರ ಮಿಲ್ ಬಳಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅಂತ. ಪ್ರವೀಣ್ ನೋಡಿ, ಸಚಿವರಾದಾಗ ಸಂಸದರಾದಾಗ ಶಾಸಕರಾದಾಗ ಕೂಡ ಶಾಮನೂರು ಶಿವಶಂಕರಪ್ಪರಿಗೆ ಅಚ್ಚುಮೆಚ್ಚಿನ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಅಧಿಕಾರ ಅವಧಿಯಲ್ಲಾಗಿರ್ಬೋದು ಅಥವಾ ಮನೇಲಿದ್ದಾಗ ಉಚಿತವಾಗಿ ಸಮಯ ಸಿಕ್ಕರೆ ಸಾಕು ಅತಿ ಹೆಚ್ಚು ಕಾಲ ಕಳೆಯುವ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಹೀಗಾಗಿ ಹೆಚ್ಚು ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ಅವರ ಸ್ನೇಹಿತರು ಅಥವಾ ಒಡಾಣಿಗಳು ಹೇಳಿದ ಪ್ರಕಾರ ಅವರು ಹೆಚ್ಚಾಗಿ ಇರುವಂತಹ ಜಾಗ ಇದಾಗಿತ್ತು. ಯಾಕಂದ್ರೆ ದೊಡ್ಡದಾಗಿರುವಂತಹ ಈ ರೈಸ್ ಮಿಲ್ ಹೃದಯ ಭಾಗದಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದು ಕೆಲವೊಂದು ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದಾಗಿರ್ಬೋದು, ಜೊತೆಗೆ ಲೆಕ್ಕ ಪರಿಶೋಧಕ ಕೆಲಸಗಳನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಇನ್ನು ನನ್ನ ಎಡಭಾಗದಲ್ಲಿ ತೋರಿಸ್ತೀನಿ, ಪ್ರಮುಖವಾಗಿ ಅವರ ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲಪ ಅವರಾಗಿರ್ಬೋದು, ಇನ್ನು ಸಹೋದರ ಬಸವರಾಜು, ಮೂರೂ ಜನರ ಇಲ್ಲಿ ಸಮಾಧಿಗಳಿದಾವೆ. ಈ ಸಮಾಧಿ ಮುಂದೆಯೇ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಸಮಾಧಿ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಆಗಬೇಕಾದಂತಹ ಅಂತಿಮ ದರ್ಶನಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಆಗಿದೆ. ಇನ್ನು ಅವರನ್ನ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿದ ನಂತರ ಮತ್ತು ಬಂದಂತ ಜನರಿಗೆ ಎಲ್ರಿಗೂ ಕೂಡ ಈ ಒಂದು ದರ್ಶನವನ್ನು ಮಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ಎಲ್ಇಡಿ ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕೆಲ ಕಾರ್ಮಿಕರು ಕೂಡ ಈ ಒಂದು ಸಮಾಧಿಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಟ್ಟಿಗೆಗಳು ಕೂಡ ಬಂದಿರುವಂತದ್ದು. ಸಮಾಧಿ ಕಾರ್ಯವನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಜನರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಾಗವನ್ನು ನೋಡಲಿಕ್ಕೂ ಕೂಡ ಸ್ಥಳೀಯರು ಬರ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಕೊರೆಯುವ ಚಳಿ ಇದೆ. ದಾವಣಗೆರೆ ನಗರಾದ್ಯಂತ ಇರುವಂತಹ ಅಭಿಮಾನಿಗಳಿರ್ಬೋದು ಮತ್ತು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಲ್ಲೇಶ್ವರ ಅನ್ನುವ ರೈಸ್ ಮಿಲ್ ಇದೆ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅವರು ಅತಿ ಹೆಚ್ಚು ಇಷ್ಟಪಡುವಂತ ಜಾಗ ಇದಾಗಿತ್ತಂತೆ. ಯಾರಿಗೆ? ಶಾಮನೂರು ಶಿವಶಂಕರಪ್ಪನವರು ಅತಿ ಹೆಚ್ಚು ಕಾಲ ಕಳೆಯುವಂತ ಜಾಗ ಇದಾಗಿತ್ತು. ಕೆಲ ಕಾಲ ಇಲ್ಲಿ ಬಂದು ವಿಶ್ರಮಿಸ್ತಾ ಇದ್ರಂತೆ. ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಈಗ ಅಲ್ಲಿ ಈಗಾಗಲೇ ಪೂಜಾ ಕಾರ್ಯ ನಡೆಯಿತು. ಯಾವಾಗ ಹೈಸ್ಕೂಲ್ ಮೈದಾನಕ್ಕೆ ಈ ಪಾರ್ಥಿವ ಶರೀರ ಬರುತ್ತೆ, ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮಾರುತಿ ಇದೀಗ ಅಲ್ಲಿ ಕಲ್ಲೇಶ್ವರ ಮಿಲ್ ಬಳಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅಂತ. ಪ್ರವೀಣ್ ನೋಡಿ, ಸಚಿವರಾದಾಗ ಸಂಸದರಾದಾಗ ಶಾಸಕರಾದಾಗ ಕೂಡ ಶಾಮನೂರು ಶಿವಶಂಕರಪ್ಪರಿಗೆ ಅಚ್ಚುಮೆಚ್ಚಿನ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಅಧಿಕಾರ ಅವಧಿಯಲ್ಲಾಗಿರ್ಬೋದು ಅಥವಾ ಮನೇಲಿದ್ದಾಗ ಉಚಿತವಾಗಿ ಸಮಯ ಸಿಕ್ಕರೆ ಸಾಕು ಅತಿ ಹೆಚ್ಚು ಕಾಲ ಕಳೆಯುವ ಜಾಗ ಈ
ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಹೀಗಾಗಿ ಹೆಚ್ಚು ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ಅವರ ಪ್ರಮುಖ ಅವರ ಸ್ನೇಹಿತರು ಅಥವಾ ಒಡಾಣಿಗಳು ಹೇಳಿದ ಪ್ರಕಾರ ಅವರು ಹೆಚ್ಚಾಗಿ ಇರುವಂತಹ ಜಾಗ ಇದಾಗಿತ್ತು. ಯಾಕಂದ್ರೆ ದೊಡ್ಡದಾಗಿರುವಂತಹ ಈ ರೈಸ್ ಮಿಲ್ ಹೃದಯ ಭಾಗದಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದು ಕೆಲವೊಂದು ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದಾಗಿರ್ಬೋದು, ಜೊತೆಗೆ ಲೆಕ್ಕ ಪರಿಶೋಧಕ ಕೆಲಸಗಳನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಇನ್ನು ನನ್ನ ಎಡಭಾಗದಲ್ಲಿ ತೋರಿಸ್ತೀನಿ, ಪ್ರಮುಖವಾಗಿ ಅವರ ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲಪ ಅವರಾಗಿರ್ಬೋದು, ಇನ್ನು ಸಹೋದರ ಬಸವರಾಜು, ಮೂರೂ ಜನರ ಇಲ್ಲಿ ಸಮಾಧಿಗಳಿದಾವೆ. ಈ ಸಮಾಧಿ ಮುಂದೆಯೇ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಸಮಾಧಿ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಆಗಬೇಕಾದಂತಹ ಅಂತಿಮ ದರ್ಶನಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಆಗಿದೆ. ಇನ್ನು ಅವರನ್ನ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿದ ನಂತರ ಮತ್ತು ಬಂದಂತ ಜನರಿಗೆ ಎಲ್ರಿಗೂ ಕೂಡ ಈ ಒಂದು ದರ್ಶನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಇಡಿ ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕೆಲ ಕಾರ್ಮಿಕರು ಕೂಡ ಈ ಒಂದು ಸಮಾಧಿಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಟ್ಟಿಗೆಗಳು ಕೂಡ ಬಂದಿರುವಂತದ್ದು. ಸಮಾಧಿ ಕಾರ್ಯವನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಜನರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಾಗವನ್ನು ನೋಡಲಿಕ್ಕೂ ಕೂಡ ಸ್ಥಳೀಯರು ಬರ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಕೊರೆಯುವ ಚಳಿ ಇದೆ. ದಾವಣಗೆರೆ ನಗರಾದ್ಯಂತ ಇರುವಂತಹ ಅಭಿಮಾನಿಗಳಿರಬಹುದು ಮತ್ತು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಲ್ಲೇಶ್ವರ ಅನ್ನುವ ರೈಸ್ ಮಿಲ್ ಇದೆ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅವರು ಅತಿ ಹೆಚ್ಚು ಇಷ್ಟಪಡುವಂತ ಜಾಗ ಇದಾಗಿತ್ತಂತೆ. ಯಾರಿಗೆ ಶಾಮನೂರು ಶಿವಶಂಕರಪ್ಪನವರು ಅತಿ ಹೆಚ್ಚು ಕಾಲ ಕಳೆಯುವಂತ ಜಾಗ ಇದಾಗಿತ್ತು. ಕೆಲ ಕಾಲ ಇಲ್ಲಿ ಬಂದು ವಿಶ್ರಮಿಸ್ತಾ ಇದ್ರಂತೆ. ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಈಗ ಅಲ್ಲಿ ಈಗಾಗಲೇ ಪೂಜಾ ಕಾರ್ಯ ನಡೆಯಿತು. ಯಾವಾಗ ಹೈಸ್ಕೂಲ್ ಮೈದಾನಕ್ಕೆ ಈ ಪಾರ್ಥಿವ ಶರೀರ ಬರುತ್ತೆ, ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ ಮಾರುತಿ. ಇದೀಗ ಅಲ್ಲಿ ಕಲ್ಲೇಶ್ವರ ಮಿಲ್ ಬಳಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅಂತ? ಪ್ರವೀಣ್ ನೋಡಿ, ಸಚಿವರಾದಾಗ ಸಂಸದರಾದಾಗ ಶಾಸಕರಾದಾಗ ಕೂಡ ಶಾಮನೂರು ಶಿವಶಂಕರಪ್ಪರಿಗೆ ಅಚ್ಚುಮೆಚ್ಚಿನ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಅಧಿಕಾರ ಅವಧಿಯಲ್ಲಾಗಿರ್ಬೋದು ಅಥವಾ ಮನೇಲಿದ್ದಾಗ ಉಚಿತವಾಗಿ ಸಮಯ ಸಿಕ್ಕರೆ ಸಾಕು ಅತಿ ಹೆಚ್ಚು ಕಾಲ ಕಳೆಯುವ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಹೀಗಾಗಿ ಹೆಚ್ಚು ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ಅವರ ಪ್ರಮುಖ ಅವರ ಸ್ನೇಹಿತರು ಅಥವಾ ಒಡಾಣಿಗಳು ಹೇಳಿದ ಪ್ರಕಾರ ಅವರು ಹೆಚ್ಚಾಗಿ ಇರುವಂತಹ ಜಾಗ ಇದಾಗಿತ್ತು. ಯಾಕಂದ್ರೆ ದೊಡ್ಡದಾಗಿರುವಂತಹ ಈ ರೈಸ್ ಮಿಲ್ ಹೃದಯ ಭಾಗದಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದು ಕೆಲವೊಂದು ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದಾಗಿರ್ಬೋದು, ಜೊತೆಗೆ ಲೆಕ್ಕ ಪರಿಶೋಧಕ ಕೆಲಸಗಳನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಇನ್ನು ನನ್ನ ಎಡಭಾಗದಲ್ಲಿ ತೋರಿಸ್ತೀನಿ, ಪ್ರಮುಖವಾಗಿ ಅವರ ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲಪ ಅವರಾಗಿರ್ಬೋದು, ಇನ್ನು ಸಹೋದರ ಬಸವರಾಜು, ಮೂರೂ ಜನರ ಇಲ್ಲಿ ಸಮಾಧಿಗಳಿದಾವೆ. ಈ ಸಮಾಧಿ ಮುಂದೆಯೇ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಸಮಾಧಿ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಆಗಬೇಕಾದಂತಹ ಅಂತಿಮ ದರ್ಶನಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಆಗಿದೆ. ಇನ್ನು ಅವರನ್ನ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿದ ನಂತರ ಮತ್ತು ಬಂದಂತ ಜನರಿಗೆ ಎಲ್ರಿಗೂ ಕೂಡ ಈ ಒಂದು ದರ್ಶನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಇಡಿ ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕೆಲ ಕಾರ್ಮಿಕರು ಕೂಡ ಈ ಒಂದು ಸಮಾಧಿಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಟ್ಟಿಗೆಗಳು ಕೂಡ ಬಂದಿರುವಂತದ್ದು. ಸಮಾಧಿ ಕಾರ್ಯವನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಜನರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಾಗವನ್ನು ನೋಡಲಿಕ್ಕೂ ಕೂಡ ಸ್ಥಳೀಯರು ಬರ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಕೊರೆಯುವ ಚಳಿ ಇದೆ. ದಾವಣಗೆರೆ ನಗರಾದ್ಯಂತ ಇರುವಂತಹ ಅಭಿಮಾನಿಗಳಿರಬಹುದು ಮತ್ತು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಲ್ಲೇಶ್ವರ ಅನ್ನುವ ರೈಸ್ ಮಿಲ್ ಇದೆ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅವರು ಅತಿ ಹೆಚ್ಚು ಇಷ್ಟಪಡುವಂತ ಜಾಗ ಇದಾಗಿತ್ತಂತೆ. ಯಾರಿಗೆ ಶಾಮನೂರು ಶಿವಶಂಕರಪ್ಪನವರು ಅತಿ ಹೆಚ್ಚು ಕಾಲ ಕಳೆಯುವಂತ ಜಾಗ ಇದಾಗಿತ್ತು. ಕೆಲ ಕಾಲ ಇಲ್ಲಿ ಬಂದು ವಿಶ್ರಮಿಸ್ತಾ ಇದ್ರಂತೆ. ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಈಗ ಅಲ್ಲಿ ಈಗಾಗಲೇ ಪೂಜಾ ಕಾರ್ಯ ನಡೆಯಿತು. ಯಾವಾಗ ಹೈಸ್ಕೂಲ್ ಮೈದಾನಕ್ಕೆ ಈ ಪಾರ್ಥಿವ ಶರೀರ ಬರುತ್ತೆ, ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ ಮಾರುತಿ. ಇದೀಗ ಅಲ್ಲಿ ಕಲ್ಲೇಶ್ವರ ಮಿಲ್ ಬಳಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅಂತ? ಪ್ರವೀಣ್ ನೋಡಿ, ಸಚಿವರಾದಾಗ ಸಂಸದರಾದಾಗ ಶಾಸಕರಾದಾಗ ಕೂಡ ಶಾಮನೂರು ಶಿವಶಂಕರಪ್ಪರಿಗೆ ಅಚ್ಚುಮೆಚ್ಚಿನ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಅಧಿಕಾರ ಅವಧಿಯಲ್ಲಾಗಿರ್ಬೋದು ಅಥವಾ ಮನೇಲಿದ್ದಾಗ ಉಚಿತವಾಗಿ ಸಮಯ ಸಿಕ್ಕರೆ ಸಾಕು ಅತಿ ಹೆಚ್ಚು ಕಾಲ ಕಳೆಯುವ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಹೀಗಾಗಿ ಹೆಚ್ಚು ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ಅವರ ಪ್ರಮುಖ ಅವರ ಸ್ನೇಹಿತರು ಅಥವಾ ಒಡಾಣಿಗಳು ಹೇಳಿದ ಪ್ರಕಾರ ಅವರು ಹೆಚ್ಚಾಗಿ ಇರುವಂತಹ ಜಾಗ ಇದಾಗಿತ್ತು. ಯಾಕಂದ್ರೆ ದೊಡ್ಡದಾಗಿರುವಂತಹ ಈ ರೈಸ್ ಮಿಲ್ ಹೃದಯ ಭಾಗದಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದು ಕೆಲವೊಂದು ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದಾಗಿರ್ಬೋದು, ಜೊತೆಗೆ ಲೆಕ್ಕ ಪರಿಶೋಧಕ ಕೆಲಸಗಳನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಇನ್ನು ನನ್ನ ಎಡಭಾಗದಲ್ಲಿ ತೋರಿಸ್ತೀನಿ, ಪ್ರಮುಖವಾಗಿ ಅವರ ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲಪ ಅವರಾಗಿರ್ಬೋದು, ಇನ್ನು ಸಹೋದರ ಬಸವರಾಜು, ಮೂರೂ ಜನರ ಇಲ್ಲಿ ಸಮಾಧಿಗಳಿದಾವೆ. ಈ ಸಮಾಧಿ ಮುಂದೆಯೇ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಸಮಾಧಿ ಇರುವಂತದ್ದು. ಈಗಾಗಲೇ
ಪ್ರಮುಖವಾಗಿ ಆಗಬೇಕಾದಂತಹ ಏನು ಅಂತಿಮ ದರ್ಶನಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಆಗಿದೆ. ಇನ್ನು ಅವರನ್ನ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿದ ನಂತರ ಮತ್ತು ಜನರಿಗೆ ಬಂದಂತ ಜನರಿಗೆ ಎಲ್ರಿಗೂ ಕೂಡ ಈ ಒಂದು ದರ್ಶನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಇಡಿ ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕೆಲ ಕಾರ್ಮಿಕರು ಕೂಡ ಈ ಒಂದು ಸಮಾಧಿಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಟ್ಟಿಗೆಗಳು ಕೂಡ ಬಂದಿರುವಂತದ್ದು. ಸಮಾಧಿ ಕಾರ್ಯವನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಜನರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಾಗವನ್ನು ನೋಡಲಿಕ್ಕೂ ಕೂಡ ಸ್ಥಳೀಯರು ಬರ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಕೊರೆಯುವ ಚಳಿ ಇದೆ. ದಾವಣಗೆರೆ ನಗರಾದ್ಯಂತ ಇರುವಂತಹ ಅಭಿಮಾನಿಗಳಿರ್ಬೋದು ಮತ್ತು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಲ್ಲೇಶ್ವರ ಅನ್ನುವ ಏನು ರೈಸ್ ಮಿಲ್ ಇದೆ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅವರು ಅತಿ ಹೆಚ್ಚು ಇಷ್ಟಪಡುವಂತ ಜಾಗ ಇದಾಗಿತ್ತಂತೆ. ಯಾರಿಗೆ ಶಾಮನೂರು ಶಿವಶಂಕರಪ್ಪನವರು ಅತಿ ಹೆಚ್ಚು ಕಾಲ ಕಳೆಯುವಂತ ಜಾಗ ಇದಾಗಿತ್ತು. ಕೆಲ ಕಾಲ ಇಲ್ಲಿ ಬಂದು ವಿಶ್ರಮಿಸ್ತಾ ಇದ್ರಂತೆ. ಎಂತಹ ಕೆಲಸ ಹಾಗೆ ಸಂಪರ್ಕದಲ್ಲಿರಿ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಈಗ ಅಲ್ಲಿ ಈಗಾಗಲೇ ಪೂಜಾ ಕಾರ್ಯ ನಡೆಯಿತು. ಯಾವಾಗ ಹೈಸ್ಕೂಲ್ ಮೈದಾನಕ್ಕೆ ಈ ಪಾರ್ಥಿವ ಶರೀರ ಬರುತ್ತೆ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ ಮಾರುತಿ. ಇದೀಗ ಅಲ್ಲಿ ಕಲ್ಲೇಶ್ವರ ಮಿಲ್ ಬಳಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅಂತ? ಪ್ರವೀಣ್ ನೋಡಿ, ಸಚಿವರಾದಾಗ ಸಂಸದರಾದಾಗ ಶಾಸಕರಾದಾಗ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಅಚ್ಚುಮೆಚ್ಚಿನ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಅಧಿಕಾರ ಅವಧಿಯಲ್ಲಾಗಿರ್ಬೋದು ಅಥವಾ ಮನೇಲಿದ್ದಾಗ ಉಚಿತವಾಗಿ ಸಮಯ ಸಿಕ್ಕರೆ ಸಾಕು ಅತಿ ಹೆಚ್ಚು ಕಾಲ ಕಳೆಯುವ ಜಾಗ ಈ ಕಲ್ಲೇಶ್ವರ ರೈಸ್ ಮಿಲ್ ಆಗಿತ್ತು. ಹೀಗಾಗಿ ಹೆಚ್ಚು ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ಅವರ ಸ್ನೇಹಿತರು ಅಥವಾ ಒಡಾಣಿಗಳು ಹೇಳಿದ ಪ್ರಕಾರ ಅವರು ಹೆಚ್ಚಾಗಿ ಇರುವಂತಹ ಜಾಗ ಇದಾಗಿತ್ತು. ಯಾಕಂದ್ರೆ ದೊಡ್ಡದಾಗಿರುವಂತಹ ಈ ರೈಸ್ ಮಿಲ್ ಹೃದಯ ಭಾಗದಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ. ಇಲ್ಲಿ ಬಂದು ಕೆಲವೊಂದು ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದಾಗಿರ್ಬೋದು, ಜೊತೆಗೆ ಲೆಕ್ಕ ಪರಿಶೋಧಕ ಕೆಲಸವನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಇನ್ನು ನನ್ನ ಎಡಭಾಗದಲ್ಲಿ ತೋರಿಸ್ತೀನಿ. ಪ್ರಮುಖವಾಗಿ ಅವರ ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ತಂದೆ ಕಲ್ಲಪ್ಪ ಅವರಾಗಿರ್ಬೋದು, ಇನ್ನು ಸಹೋದರ ಬಸವರಾಜು, 3 ಜನರ ಇಲ್ಲಿ ಸಮಾಧಿಗಳಿದಾವೆ. ಈ ಸಮಾಧಿ ಮುಂದೆಯೇ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಸಮಾಧಿ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಆಗಬೇಕಾದಂತಹ ಏನು ಅಂತಿಮ ದರ್ಶನಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಆಗಿದೆ. ಇನ್ನು ಅವರನ್ನ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿದ ನಂತರ ಮತ್ತು ಜನರಿಗೆ ಬಂದಂತ ಜನರಿಗೆ ಎಲ್ರಿಗೂ ಕೂಡ ಈ ಒಂದು ದರ್ಶನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಇಡಿ ಗಳನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕೆಲ ಕಾರ್ಮಿಕರು ಕೂಡ ಈ ಒಂದು ಸಮಾಧಿಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಟ್ಟಿಗೆಗಳು ಕೂಡ ಬಂದಿರುವಂತದ್ದು. ಸಮಾಧಿ ಕಾರ್ಯವನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಜನರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಾಗವನ್ನು ನೋಡಲಿಕ್ಕೂ ಕೂಡ ಸ್ಥಳೀಯರು ಬರ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಕೊರೆಯುವ ಚಳಿ ಇದೆ. ದಾವಣಗೆರೆ ನಗರಾದ್ಯಂತ ಇರುವಂತಹ ಅಭಿಮಾನಿಗಳಿರ್ಬೋದು ಮತ್ತು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಲ್ಲೇಶ್ವರ ಅನ್ನುವ ಏನು ರೈಸ್ ಮಿಲ್ ಇದೆ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅವರು ಅತಿ ಹೆಚ್ಚು ಇಷ್ಟಪಡುವಂತ ಜಾಗ ಇದಾಗಿತ್ತಂತೆ. ಯಾರಿಗೆ ಶಾಮನೂರು ಶಿವಶಂಕರಪ್ಪನವರು ಅತಿ ಹೆಚ್ಚು ಕಾಲ ಕಳೆಯುವಂತ ಜಾಗ ಇದಾಗಿತ್ತು. ಕೆಲ ಕಾಲ ಇಲ್ಲಿ ಬಂದು ವಿಶ್ರಮಿಸ್ತಾ ಇದ್ರಂತೆ. ಎಂತಹ ಕೆಲಸ ಹಾಗೆ ಸಂಪರ್ಕದಲ್ಲಿರಿ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಈಗ ಅಲ್ಲಿ ಈಗಾಗಲೇ ಪೂಜಾ ಕಾರ್ಯ ನಡೆಯಿತು. ಯಾವಾಗ ಹೈಸ್ಕೂಲ್ ಮೈದಾನಕ್ಕೆ ಈ ಪಾರ್ಥಿವ ಶರೀರ ಬರುತ್ತೆ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ?